ಅಪ್ಪ ಅಮ್ಮ ಇಲ್ದಿರೋ ಹುಡುಗನ ವಿಧಾನಸೌಧಕ್ಕೆ ಕಳಿಸಿರೋದು. ಸೊ ನಮ್ಮೆಲ್ಲ ಯಂಗ್ಸ್ಟರ್ಸ್ನ ಒಂದು 10 ನಿಮಿಷ ನಿಮ್ಮ ಶಾಸಕರು ಪುಟ್ಟಸ್ವಾಮೇಗೌಡ ಸರ್ ಅವರೇ, ತಹಸೀಲ್ದಾರ್ ಸರ್ ಅವರೇ, ಇ ಒ ಸರ್ ಅವರೇ, ಎಲ್ಲ ಪ್ರಮುಖರೇ, ಮತ್ತು ನಮ್ಮ ಸೀನಿಯರ್ ಟೀಚರ್ ಮೇಡಮ್ ಅವರಿದ್ದಾರೆ. ಇದು ಒಂದು 5 ನಿಮಿಷ ಬ್ರದರ್. ನಾನಿಲ್ಲಿರೋ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ ಹೇಳ್ತೀನಿ. ಮೊನ್ನೆ ಮೇ 13ನೇ ತಾರೀಕು ಟೀಚರ್ ಅಂದರೆ ಬರೀ ರ್ಯಾಂಕ್ ಕೊಡ್ಸೋರಲ್ಲ, ಅವರೇ ಪರೀಕ್ಷೆಗಿಳಿದ್ರೆ ರ್ಯಾಂಕ್ ಬರ್ಬೋದು ಅಂತಲೂ ಪ್ರೂವ್ ಆಯಿತು. ಒಬ್ಬ ಟೀಚರು ಮೊನ್ನೆ ಎಲೆಕ್ಷನಲ್ಲಿ MLA ಆದ. ಆ ಟೀಚರ್ ಹೆಸರು ಪ್ರದೀಪ್ ಈಶ್ವರ್ ಅಂತ. ನಾನು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ದವನು. ಸ್ಟಾರ್ಟಿಂಗಲ್ಲಿ 2,000 3,000 ಬಂದರೆ ಸ್ಯಾಲ್ರಿ, ಅದರಲ್ಲೇ ದೊಡ್ಡ ಕನಸು ಕಟ್ಕೊಂಡವನು. ಒಂದು 2 ವೀಲರ್ ತಗೊಂಡು ಅದನ್ನು EMI ಕಟ್ಕೊಂಡೋಗಿ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ ಒಂದು 30-40 ಸೈಟಲ್ಲಿ ಮನೆ ಕಟ್ಕೊಂಡ್ರೆ ಸಾಕು. ಇಷ್ಟೇ ನಮ್ಮೆಲ್ಲರ ಕನಸುಗಳಿದ್ದಿದ್ದು. ಇದರಾಚೆ ಭಾಳಷ್ಟು ಜನ ಇಲ್ಲಿರೋ 90% ಟೀಚರ್ಸ್ಗೆ ಅದರಾಚೆ ದೊಡ್ಡ ಕನಸೇ ಇರಲ್ಲ. ನಾನೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಪುಟ್ಟಸ್ವಾಮೇಗೌಡ ಸರ್ನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಾನು ಅವ್ರ ಪರವಾಗಿ ಶಾಸಕನಾಗಿ ಒಂದು ಕೇಳ್ತೀನಿ ಸರ್, ಎಲ್ಲ ಟೀಚರ್ಸ್ಗೂ ಸಾಧ್ಯ ಆದರೆ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿದ್ರೆ ಎಲ್ಲ ಟೀಚರ್ಸ್ಗೂ ಅನುಕೂಲ ಆಗುತ್ತೆ ಅನ್ನೋದು. ಯಾಕೆ ಅಂದರೆ ಸರ್, ನನ್ನ ಕೊಲೀಗೊಬ್ಬರಿದ್ರು, ನಿಮ್ಗೊಂದು 2 ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸೈನ್ಸ್ ಟೀಚರ್ಸು ಇರ್ತಾರೆ, ಬಟ್ ನೋಡಿ ತುಂಬ ಜನಕ್ಕೆ ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೂ ವಿಸಿಟ್ ಹೋಗುವಾಗ ನಾನು BP ಚೆಕ್ ಮಾಡಿಸ್ತೀನಿ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನಪ್ಪ ಮನೆ ಹತ್ರ ಹೋಗಿ BP ಚೆಕ್ ಮಾಡಿಸ್ತೀಯ ನೀನು ಅಂತ ಕೆಲವ್ರು ಅಂದರು. ಸರ್, ನಿಮಗೆ ಗೊತ್ತಿಲ್ಲ, ಬ್ಲಡ್ ಪ್ರೆಷರ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ನಿಮಗೆ ಗೊತ್ತಾಗೋದು ಇಲ್ಲ BP ಇದೆ ಅಂತ. ಭಾಳಷ್ಟು ಜನ ಅನ್ಕೋತಾರೆ ನಾನು ಸ್ಲಿಮ್ ಆಗಿದ್ದೀನಿ, ನಾನು ಸಣ್ಣಕ್ಕಿದ್ದೀನಿ, ನನಗೇನು ಒಬೇಸಿಟಿ ಇಲ್ಲ, ನಾನು ಹೆಲ್ದಿ ಆಗಿದ್ದೀನಿ, ವಾಕ್ ಮಾಡ್ತೀನಿ. ಸರ್, ನೀವು ಸ್ಲಿಮ್ ಆಗಿದ್ದ ತಕ್ಷಣ, ವಾಕ್ ಮಾಡಿದ ತಕ್ಷಣ, ಕಷ್ಟಪಟ್ಟಿದ ತಕ್ಷಣ ಅದಕ್ಕೂ BPಗೆ ಸಂಬಂಧ ಇಲ್ಲ. ಒಂದು 10-15 ವರ್ಷ BP ನಿಮಗೆ ಗೊತ್ತಿಲ್ಲ ಅಂದರೆ ಸಡನ್ನಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸರ್, ಕೆಲವರು ಟೀಚರ್ಸ್ ನೋಡಿದ್ದೀನಿ, ಸ್ಕೂಲಿಗೆ ಬಂದಿರ್ತಾರೆ 55-56 ಇಯರ್ಸ್, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಒಂದು ದಿನ ಹಾಸ್ಪಿಟಲ್ಗೆ ಹೋಗಿರಲ್ಲ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನೀವು 1000 ಜನ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಿದ್ದೀರಾ, ಬಟ್ ನಿಮ್ಮ ಮಕ್ಕಳು ದೊಡ್ಡವರಾಗಿ ಒಂದು ಮನೆಯವರಾಗೋವರೆಗೂ ನೀವು ಗಟ್ಟಿಯಾಗಿರಬೇಕು ಸರ್. ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಮೊನ್ನೆ ಸರ್ ಒಂದು ಊರಿಗೆ ಹೋಗಿದ್ದೆ ನಾನು. ಒಂದೇ ಊರಲ್ಲಿ 12 ಕ್ಯಾನ್ಸರ್ ಪೇಷಂಟ್ಸು ಡಿಟೆಕ್ಟ್ ಆಗಿದ್ದಾರೆ. ನಾನು ಹೆಲ್ತ್ ಕ್ಯಾಂಪ್ ಮಾಡಿಸಿದ್ರೆ 3 ಹೊಸ ಕ್ಯಾನ್ಸರ್ ಪೇಷಂಟ್ಸು. 39 ವರ್ಷದ ಹುಡುಗ. ಅವರಮ್ಮ ಹೇಳ್ತಾರೆ, ಒಂದು ದಿನಾನೂ ಅವನು ಹಾಸ್ಪಿಟ್ಲ್ಗೆ ಹೋಗಿಲ್ಲ. ಸಡನ್ನಾಗಿ ತಲೆ ಸುತ್ತು ಬರುತ್ತೆ, ಚೆಕ್ ಮಾಡಿದ್ರೆ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ಡಾಕ್ಟ್ರ್ ಹೇಳ್ತಾರೆ, ಏನಾದರೂ ಇದು ಪತ್ತೆ ಆಗಿದ್ದಿದ್ರೆ ಒಂದು 10 ವರ್ಷ ಅವ್ನು ಉಳಿಸ್ತಿದ್ವಿ ಅಂತ. ನಾನು ಹೇಳೋದು ನಿಮ್ಗೆಲ್ರಿಗೂ ಇಷ್ಟೇ ಸರ್, ಪ್ಲೀಸ್ ಒಂದು ಹೆಲ್ತ್ ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಟ್ರೀಟ್ಮೆಂಟ್ ತೊಗೊಂಡ್ರೆ ಅಟ್ಲೀಸ್ಟ್ ಏನು ಗೊತ್ತಾ, ನೀವು ಇಷ್ಟೆಲ್ಲ ದುಡಿದು ನಾಳೆ ರಿಟೈರ್ಡ್ ಆದಮೇಲೆ ನೆಮ್ಮದಿಯಾಗಿ ಒಂದು 15-20 ವರ್ಷ ಕುತ್ಕೊಂಡು ತಿನ್ನಂಗಾದರೂ ಇರಬೇಕು ಸರ್. ಇನ್ನೊಂದು ವಿಚಾರ ಎಲ್ರಿಗೂ ಹೇಳ್ತೀನಿ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿಯಾಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಸೊ ನಿಮ್ಮಂಥ ಟೀಚರ್ಸ್ ಆಶೀರ್ವಾದದಿಂದನೇ ಇವತ್ತು ಭಾಳಷ್ಟು ಜನ ಮಕ್ಕಳು ಒಂದು ಹಂತಕ್ಕೆ ಹೋಗ್ತಾ ಇರೋದು. ಒಂದು 60 ವರ್ಷ ಆದಮೇಲೆ ನಂದೇನಾದರೂ ಆಟೋಬಯೋಗ್ರಫಿ ಬರೆಯೋ ಪರಿಸ್ಥಿತಿ ಬಂದರೆ, ಪ್ರದೀಪ್ ಈಶ್ವರ್ ನಿನ್ನ ಜೀವನದ ಅತಿ ದೊಡ್ಡ ಗೆಲುವು ಯಾವುದು ಅಂತ ಕೇಳಿದ್ರೆ, ನಾನು MLA ಆಗಿದ್ದು ಅಂತಾನು ಹೇಳಲ್ಲ, ರಾಜಕಾರಣಿ ಆಗಿದ್ದು ಅಂತಾನು ಹೇಳಲ್ಲ. ಎಲ್ಲೋ ಬೀದರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಹುಡುಗ ನನ್ನ ಮೇಲೆ ನಂಬಿಕೆ ಇಟ್ಟು ಬೆಂಗಳೂರಿಗೆ ಬಂದಾಗ ಆ ಹುಡುಗನ ಬೀದರ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಂಗೆ ಪಾಠ ಮಾಡ್ತೀನಲ್ವಾ, ಅದು ನನ್ನ ಗೆಲುವು ಅಂತ ಹೇಳ್ತೀನಿ. ನನ್ನಂಥ ಬಡವ್ರ ಹುಡುಗರು ಇವತ್ತು ನಾನು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಕಟ್ಟಿ 1000 ಜನಕ್ಕೆ ಮೆಡಿಕಲ್ ಎಂಟ್ರೆನ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನನಗೀವತ್ತು ರಾಜಕಾರಣಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಸಿಗ್ತಿರೋದು, ಸಂತೃಪ್ತಿ ಸಿಗ್ತಿರೋದು,
ನನ್ನ ಟೀಚಿಂಗ್ ಫೀಲ್ಡಲ್ಲೇ ಇವತ್ತು ಬೆಳಗ್ಗೆ 6ರಿಂದ 9 ಗಂಟೆ ಕ್ಲಾಸ್ ಹಾಕ್ಕೊಂಡು ತಿಂಡಿ ತಿಂದು ಬಿಟ್ಟೆ. ಅದಕ್ಕೆ ಲೇಟ್ ಆಯಿತು. ಯಾಕೆಂದರೆ ಲೈಫಲ್ಲಿ ಬೇರೆ ಪ್ರೊಫೆಷನ್ ಅವ್ರಿಗೆ ಬದುಕಕ್ಕೆ ಬೇರೆ ದಾರಿಗಳು ಬೇಕೇನೋ. ನಮ್ಮ ಟೀಚರ್ಸ್ಗೆ ವೈಟ್ ಚಾಕ್ ಪೀಸ್ ಇದ್ದರೆ ಸಾಕು, ಹೆಂಡತಿ ಮಕ್ಕಳು ಸಾಕ್ಬಿಡ್ತೀವಿ. ಸೊ ವೈಟ್ ಚಾಕ್ ಪೀಸ್ ಇದ್ದರೆ ಸಾಕು ಅಂತ